Hello, my dear first PU students. Today we will discuss one more important video related to uh, ಫಸ್ಟ್ ಪಿ ಯು ಪ್ರಿಪರೇಟರಿ ಎಕ್ಸಾಮ್. ಕೆಲವೊಂದು ಕಡೆ ಎಕ್ಸಾಮ್ ಕೂಡ ಆಗಿದೆ, ಕೆಲವೊಂದು ಕಡೆ ಇನ್ನೂ ಕೂಡ ಆಗ್ತಾನೆ ಇರ್ಬೋದು. ಅದ್ರ ಜೊತೆಯಾಗಿ ಇನ್ನೊಂದೇನಂತಂದರೆ ಈ ಕ್ವಶನ್ ಪೇಪರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ರಿಲೇಟೆಡ್ ಕೂಡ ಬಹಳನೇ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ಏನು ಹೊಸ ಕ್ವಶನ್ಸ್ ಅನಿಸ್ತಾವೆ, ಸೊ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ನೋಡಿ, ದಿಸ್ ಈಸ್ ವಾಟ್ ಹಿಯರ್ ದ ಕ್ವಶನ್ ನಂಬರ್ 1. ಮ್ಯಾಚ್ ದ ಕಾಲಮ್. ಹೌದಾ, ಎ ಕಾಲಮ್ದಲ್ಲಿ ಏನಿದೆ, ಬಿ ಕಾಲಮ್ ಜೊತೆ ಏನು ಮ್ಯಾಚ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಹಾಗಿದ್ರೆ ಫಸ್ಟ್ ಒನ್ ಮಿಸ್ಟರ್ ಎಲಿಗೇಟರ್. ಹೌದಾ, ಇದೇನಿದು ಮಿಸ್ಟರ್ ಎಲಿಗೇಟರ್? ದಿಸ್ ಈಸ್ ದ ವಾಟ್ ದ ಪೊಸಿಷನ್. ಓಕೆ, ಜನರಲ್ ಆಫ್ ದ ಜಂಗಲ್ ರಿಲೇಟೆಡ್ ಟು ಅಂತಂದಾಗ ಇಟ್ ಈಸ್ ಮ್ಯಾಚ್ ವಿತ್ ದ ಮೆಂಬರ್ ಆಫ್ ದ ಕಮಿಷನ್, ದ ಮೆಂಬರ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಹೇಳ್ತೀವಿ. ಅದೇ ರೀತಿ ಸೆಕೆಂಡ್ ಒನ್ ಫಾಕ್ಸ್ ಏನು ಅಂತಂದಾಗ ಇಟ್ ಈಸ್ ಮ್ಯಾಚ್ ವಿತ್ ದ ಚೇರ್ಮನ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ. ಇನ್ ಮಿಸ್ಟರ್ ಲಿಯೋಪಾರ್ಡ್ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ದ ಸೆಕ್ರೆಟರಿ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಹಾಗಿದ್ರೆ ದ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಎಗೆ ನಾವು ತಗೋಬೋದು. ನೋಡಿ, ಬಿ ಫಸ್ಟ್ ಒನ್, ಬಿ ಸೆಕೆಂಡ್ ಒನ್, ಸಿ ಥರ್ಡ್ ಒನ್, ಎ. ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಅರ್ಲಿ ಇನ್ ದ, ಯಾವುದರಲ್ಲಿ ವಿಂಟರ್ ಸ್ಪ್ರಿಂಗ್ ಎಲ್ಲ ಕೊಟ್ಟಿದ್ದಾನೆ, ಎಲ್ಲರಿಗೂ ಗೊತ್ತಿರುವಂಥ ಸಿಂಪಲ್, ದಟ್ ಈಸ್ ವಾಟ್ ಸಮ್ಮರ್ ಮಾರ್ನಿಂಗ್ ಅಂತ ಬರೆದ್ರೆ ಆಯಿತು. ಇನ್ನು ಓರೋ ಮನುಷ್ಯಂ ಡ್ಯಾಶ್ ವಾಯ್ಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಆಫ್ ದ ಸಿಟಿ. ಹಾಗಿದ್ರೆ ಏನು ವ್ಯಾಲ್ಯೂ ಇರುತ್ತಲ್ಲಿ? ಏನಾದರೂ ಲರ್ನಿಂಗ್ ಇಂಗ್ಲೀಷಾ, ಪ್ರಿಪೇಷನಾ, ಫುಡ್ ಅಂತಂದರೆ ಅಲ್ಲಿ ನಿಜವಾಗ್ಲೂ ಮನಿ ಅನ್ನೋದು ತುಂಬ ಹೈಲಿಯಾಗಿ ವ್ಯಾಲ್ಯೂ ಆಗುತ್ತೆ. ಫಾರ್ ದ ಮನಿ ದೇ ಕುಡ್ ಕಮಿಟ್ ಅ ಮರ್ಡರ್ ಆಲ್ಸೋ. ಅಲ್ಲೆಲ್ಲ ಏನೇನಾಗುತ್ತೆ ಅಂದರೆ ಫಾರ್ ದ ಮನಿ ದೇ ಕ್ಯಾನ್ ಕುಡ್ ಕಮಿಟ್ ಅ ಮರ್ಡರ್ ಅಂತ ಅನ್ಬೋದು. ಸಮ್ ಟೈಮ್ಸ್ ಪಿಕ್ ಪಾಕೆಟಿಂಗ್ ಈಸ್ ಕ್ವೈಟ್ ಕಾಮನ್ ಓವರ್ ದೇರ್. ನೋಡಿ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಪೋಯೆಟ್, ಮನಿ ಮ್ಯಾಡ್ನೆಸ್ ಇಸ್ ಸೋ ಟೆರಿಫೈಡ್ ಆಫ್. ದಿಸ್ ಇಸ್ ದ ನ್ಯೂ ಕ್ವಶನ್, ಪ್ಲೀಸ್ ಮೇಕ್ ಎ ನೋಟ್. ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ ಕೈಂಡ್ ಅಂತ ಬರೆದ್ರೆ ಆಯಿತು. ಇನ್ನು ಬಾಬರ್ ಅಲಿ ಸ್ಕೂಲ್ ಯಾವಾಗ ಇನ್ಸ್ಟಿಟ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಂದಾಗ 2002, ಸ್ವಲ್ಪ ನೆನಪಿರಲಿ, 2002 ಅಲ್ಲಿ ಅದು ಕನ್ವರ್ಟ್ ಕೂಡ ಆಗುತ್ತೆ, ಇನ್ಸ್ಟಿಟ್ಯೂಷನ್ ಆಗಿ ಬದಲಾವಣೆ ಆಗುತ್ತೆ ಅಂತ ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಇನ್ನು 6 ಬಂದು ನೋಡಿ, ಭಾಳ ಇಂಪಾರ್ಟೆಂಟ್ 6 ಬಂದು ಕೂಡ. ಇನ್ ದ ವಾಚ್ಮನ್ ಆಫ್ ದ ಲೇಕ್ ಡ್ಯಾಶ್ ಸೇಸ್, ಇನ್ ದ ವಾಚ್ಮನ್ ಆಫ್ ದ ಲೇಕ್ ಡ್ಯಾಶ್ ಸೇಸ್ ಹಿ ವಾಸ್ ಹ್ಯಾಸ್ ರಿಸೀವ್ಡ್ ದ ಗ್ರೇಟೆಸ್ಟ್ ಗಿಫ್ಟ್. ನಿಜವಾಗ್ಲೂ ಯಾರು ಗ್ರೇಟೆಸ್ಟ್ ಗಿಫ್ಟನ್ನು ತೊಗೊಂಡಿರ್ತಾರೆ ಅಂತಂದಾಗ, ಸೊ ಮಾರ ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾನೆ ಏನಂತಂದರೆ, ನಾನು ಬಹಳಷ್ಟು ಗಿಫ್ಟನ್ನು ತೊಗೊಂಡಿದ್ದೇನೆ ಅಂತೇಳಿ. ಸೊ ದಿಸ್ ಈಸ್ ವಾಟ್ ಇಯರ್ ಗಿಫ್ಟ್ ಇನ್ ದ ಸೆನ್ಸ್ ಮೀನ್ ಹಿ ಗಾಟ್ ಪನಿಷ್ಮೆಂಟ್ ಫ್ರಮ್ ಸಮ್ವನ್, ದಟ್ ಈಸ್ ಫಾದರ್ ಇನ್ ಲಾ ಫ್ರಾಮ್ ವಿಲೇಜ್ ಹೆಡ್ಮ್ಯಾನ್. ಸೊ ಇದು ಕೂಡ ಇರುತ್ತೆ. ಹೌದಾ, ವಿಲೇಜ್ ಹೆಡ್ಮ್ಯಾನ್ ರಿಲೇಟಿವ್ಸ್ ಯಾರೋ ಪನಿಷ್ಮೆಂಟ್ ಕೊಟ್ಟಿರ್ತಾರೆ, ಅದಕ್ಕೆ ನಾನೇ ಆಲ್ರೆಡಿ ತೊಗೊಂಡಿದ್ದೇನೆ ಅಂತ ಹೇಳಿ ಫಾದರ್ ಇನ್ ಲಾ ಅಂತ ಕೊಟ್ಟಿದ್ದೇನೆ. ದಿಸ್ ಈಸ್ ವಾಟ್ ಇಯರ್. ಓಕೆ, ನೆಕ್ಸ್ಟ್ ದ ಪೊಯೆಟ್ ಡಸ್ ನಾಟ್ ಮೆನ್ಷನ್ ಇಸ್ ಎ ಫ್ರೀ ಟು ಒನ್. ಕ್ವಶನ್ ನಂಬರ್ 7. ಏನೇನಲ್ಲಿ ಫ್ರೀ ಇರುವುದಿಲ್ಲ ಅಂತಂದಾಗೆ ಫೈರ್ ಫ್ರೀ ಇರುತ್ತೆ. ಹೌದಾ, ದೆನ್ ಬ್ರೆಡ್. ಓಕೆ, ದೆನ್ ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ, ಆ್ಯಕ್ಚುಲಿ ಶೆಲ್ಟರ್ ಅಂತ ಇರಬೇಕು. ಓಕೆ, ದೆನ್ ಬುಕ್. ಸೊ ಇಲ್ಲಿ ಬುಕ್ ಆನ್ಸರ್ ಆಗುತ್ತೆ. ಹೌದಾ, ಸೊ ಏನೇನು ಫ್ರೀ ಸಿಗುತ್ತೆ ಅಂದರೆ ಎಕ್ಸಾಮ್ದಲ್ಲಿ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಸೊ ದೇ ವಿಲ್ ಬಿ ಫ್ರೀ ಆಸ್ ಫೈರ್, ದೆನ್ ಸೆಕೆಂಡ್ ಬ್ರೆಡ್ ಆ್ಯಂಡ್ ಥರ್ಡ್ ಒನ್ ಶೆಲ್ಟರ್. ಇಲ್ಲಿ ಫ್ರೀ ಇಲ್ಲದೆ ಇರೋದೇನಂತಂದರೆ ನಾವು ಬುಕ್ ಅಂತ ಮೆನ್ಷನ್ ಕೂಡ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ ನಿಮಗಂತ ಹೇಳ್ತಾ ಇದ್ದೆ. ನೆಕ್ಸ್ಟ್ ಒನ್, ಫ್ರೆಡ್ರಿಕ್ ಡಗ್ಲಾಸ್ ಮದರ್ ವಾಸ್ ಹೈಯರ್ಡ್ ಬೈ. ನೋಡಿ, ಯಾರು ಇದರಲ್ಲಿ ಕೆಲಸ ಮಾಡ್ತಿರ್ತಾಳೆ ಒತ್ತಿಯಾಳೆ ಆಗಿ ಅಂತಂತಂದರೆ ದಿಸ್ ಈಸ್ ವಾಟ್ ಇಯರ್ ಮಿಸ್ಟರ್ ಸ್ಟೇವಾರ್ಟ್. ದಿಸ್ ಈಸ್ ಆನ್ಸರ್. ಕ್ಯಾಪ್ಟನ್ ಆಂಟೋನೆಲ್ಲಾ ಇವನು ಮಾಸ್ಟರು. ಹೌದಾ, ಇಲ್ಲಿ ಆ್ಯಕ್ಚುಲಿ ಯಾರ ಇದರಲ್ಲಿ ಅವಳು ಕೆಲಸ ಆಗಿ ಮಾಡ್ತಿರ್ತಾಳೆ ಅಂದರೆ ಮಿಸ್ಟರ್ ಸ್ಟೇವಾರ್ಡ್ ಅಂತ ಬರೀಬೇಕಾಗತ್ತೆ. ಇವು ಯಾರೂ ಕೊಡಲ್ಲ ನೋಡಿ, ಸ್ವಲ್ಪ ಆಪ್ಷನ್ಸ್ ಕೂಡ ಗೊತ್ತಿರಲಿ ಏನಂತಂತೇಳಿ. ಮಿಸ್ಟರ್ ಸ್ಟೇವಾರ್ಡ್ ಇಸ್ ದ ಆನ್ಸರ್. ಹೌದಾ, ಇನ್ನು 9th ಬಂದ್ಬಿಟ್ಟು ಇನ್ಸ್ಪೈಟ್ ಆಫ್ ಅರ್ನಿಂಗ್ ಮೋರ್ ನಿಕೋಲಾ ಜಾಕೋಬ್ ಡೋಂಟ್ ಸ್ಪೆಂಡ್ ಮನಿ ಆನ್ ಫುಡ್ ಆ್ಯಂಡ್ ಕ್ಲಾತಿಂಗ್. ಹೌದಾ, ದೇ ವಿರ್ ಸೇವಿಂಗ್ ಮನಿ ಟು ಗೋ ಟು ಅಮೇರಿಕಾ. ಈ ಫಸ್ಟ್ ಒನ್ ರೈಟು, ಬಟ್ ಸೆಕೆಂಡ್ ಒನ್ನು ಅವ್ರೇನಾದರೂ ಸೇವ್ ಮಾಡ್ಕೊಂಡು ಅಮೇರಿಕ ಹೋಗೋದೇನಾದರೂ ಪ್ಲ್ಯಾನ್ ಇದೆಯಾ ಅವ್ರಿಗೆ ಅಂತಂದಾಗ ಇಲ್ಲಿ ದಿಸ್ ಈಸ್ ಎಕ್ಸಾಕ್ಟ್ಲಿ ನಾಟ್ ಟ್ರೂ. ಹೌದಾ, ಅದಕ್ಕೆ ನಾವೇನು ಮಾಡ್ಕೊಳ್ತೀವಿ, ಒನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಯಾವುದು
ಒನ್ಲಿ ಇದು ಸ್ಟೇಟ್ಮೆಂಟ್ ಇದೆಯಲ್ಲ ಇದೇ ಒನ್ಲಿ ರಿಯಲ್ ಆಗಿಬಿಡುತ್ತೆ. ಇದಕ್ಕಾಗಿ ಆನ್ಸರ್ ಎ ಅನ್ನ ತಗೋತೀವಿ. ಇನ್ನು ಲಾಸ್ಟ್ ಬಂದ್ಬಿಟ್ಟು ದ ಪೋಯೆಟ್ ಸೇ ಡು ನಾಟ್ ಆಸ್ಕ್ ಆಫ್ ಮೈ ಲವ್ ದಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು ಪ್ರಿಸ್ಕ್ರೈಬ್ಡ್ ಗಜಲ್. ಇದು ರಿಲೇಟೆಡ್ ಏನು ಇದಾಗತ್ತಂದರೆ ನಿಮಗೆಲ್ಲ ನೋಡಿರ್ತೀರಿ ಪೋಯಮ್. ಫಸ್ಟಿಗೆ ಹಿ ವಾಸ್ ಲವಿಂಗ್ ಸೋ ಮಚ್ ಟು ದಟ್ ಗರ್ಲ್. ಆ ಒಂದು ಪ್ರೀತಿ ಒಂದು ಇದರಲ್ಲಿ ಎಲ್ಲವನ್ನೂ ಮರ್ತಿರ್ತಾನೆ. ಬಟ್ ಆಮೇಲೆ ಅವ್ರಿಗೆ ರಿಯಲೈಸೇಷನ್ ಆಗುತ್ತೆ. ರಿಯಲೈಸೇಷನ್ ಆಗಿ ಈ ಪ್ರೀತಿಗೆ ಇನ್ನೊಂದು ಪ್ರೀತಿ ಇದೆ, ಅದೇ ಒಂದು ಗ್ರೇಟ್. ಆ ಗ್ರೇಟ್ ಯಾವುದಂದರೆ ಪ್ರೀತಿ ಇರ್ಬೋದು, ದುಃಖ ಇರ್ಬೋದು. ಏನಂತಂದರೆ ನಿನಕ್ಕಿಂತನೂ ಅದೇ ದೊಡ್ಡ ಪ್ರೀತಿ ಅಂದ್ಕೊಂಡಿರ್ತಾನೆ. ಆಮೇಲೆ ಇದಕ್ಕಿಂತ ಬೇರೆ ಪ್ರೀತಿ, ಬೇರೆ ದುಃಖಗಳು ಕೂಡ ಅಂತ ಅಂದ್ಕೊಳ್ತಾನೆ. ಅದಕ್ಕೆ ನಾವು ದ ಪೋಯಟ್ ಹ್ಯಾಸ್ ಅದರ್ ಸಾರೋಸ್ ಟು ಲುಕ್ ಎಟ್ ಅಂತ ಇದನ್ನು ತಗೋಬೇಕಾಗತ್ತೆ. ಸ್ವಲ್ಪ ಗಮನ ಇರಲಿ ನಿಮಗಂತ ಹೇಳ್ತಾ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 11 ನೋಡಿ. ಅರ್ಲಿ ಒನ್ ಮಾರ್ನಿಂಗ್ ವೆನ್ ಏನು ಬರಿತೇವೆ ಇಲ್ಲಿ? ಹಟ್ಸ್ ಅಂತ ಇದೆ, ಪ್ಲೂರಲ್ ಸೆನ್ಸ್. ಅದಕ್ಕಾಗಿ ನಾವು ಏನು ಮಾಡ್ಕೋಬೇಕು? ಫಸ್ಟ್ ಆನ್ಸರ್ ಇಸ್ ಒನ್ಲಿ ದ ಹಟ್ಸ್ ಆಲ್ರೆಡಿ ಅಕ್ಯುಪೈಡ್. ಇಲ್ಲಿ ಬಾಯ್ ಅಂತ ತಗೋಬೇಕಾಗತ್ತೆ. ನೆಕ್ಸ್ಟು ಬಿಲ್ಡ್, ಇಲ್ಲಿ ಏನು ತಗೋತೀವಿ ನಾವು ಅಂತಂದಾಗ ದಿಸ್ ಈಸ್ ವಾಟ್ ಇರ್ ಅ ಬಿಗ್ಗರ್ ಅಂತ ತಗೋತೀವಿ. ಲಿಟಲ್ ಡಿಸ್ಟೆನ್ಸ್ ಅವೇ ಅಂತ ಬಂದಾಗ ಫ್ರಾಮ್ ಅಂತ ತಗೋತೀವಿ. ಇವೇ 4 ಬರೆದ್ರೆ ನಿಮಗೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಸ್ವಲ್ಪ ಇದ್ರ ಬಗ್ಗೆ ಹೊಸ ಕ್ವಶನ್ಸ್ ಗೊತ್ತಿರಲಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹೌದಾ? ಇಲ್ಲಿ ಏನು ಮಾಡಬೇಕು ಅಂತಂದರೆ ಒನ್ಸ್ ವಿ, ಹೌದಾ, ಒನ್ಸ್ ವಿ ಡ್ಯಾಶ್ ಎರೆಕ್ಟ್ ಫ್ರೇಮ್ ಅಂತ ಕೇಳಿದ್ದಾನೆ. ಇದರ ಆನ್ಸರ್ ಬಂದ್ಬಿಟ್ಟು ನಾವೇನು ಮಾಡ್ಕೋಬೇಕು? ಇಲ್ಲಿ ಬಿ ಫಾರ್ಮ್ ಅಂದರೆ ಏನು ಗೊತ್ತಿರಬೇಕು. ಇದು ಬಹಳ ಇಂಪಾರ್ಟೆಂಟು. ಬಿ ಫಾರ್ಮ್ ಅಂದರೆ ಏನು ಅಂತಂದರೆ ಒಂದಲ್ಲಿ ಈಸ್ ಇರ್ಬೋದು, ಆರ್ ಇರ್ಬೋದು, ವಾಸ್ ಇರ್ಬೋದು, ವೇರ್ ಇರ್ಬೋದು. ಇವಕ್ಕೆಲ್ಲಕ್ಕೂ ನಾವು ಬಿ ಫಾರ್ಮ್ಸ್ ಅಂತ ಹೇಳ್ತೀವಿ. ಹೌದಾ? ಬಿ ಫಾರ್ಮ್ಸ್ದಲ್ಲಿ ಇಲ್ಲಿ ಯಾವನ್ ತಗೋಬೇಕು ಅಂತಂದರೆ ನೋಡಿ, ವಿ ನೀಡೆಡ್ ಅಂತ ಇದೆ. ಹೀಗಿರೋದ್ರಿಂದ ಏನಂದರೆ ಫಾಸ್ಟ್ ಟೆನ್ಸ್ ರೆಫರೆನ್ಸ್ ಇದೆ. ಹೀಗಾಗಿ ನಾವು ಏನು ಮಾಡ್ಕೋಬೇಕು? ವಾಸ್ ಅಥವಾ ವೇರನ್ನು ತಗೋಬೇಕಾಗತ್ತೆ. ಇಲ್ಲಿ ವಿ ಅನ್ನೋದು ಪ್ಲೂರಲ್ ಸೆನ್ಸ್ ಇರೋದ್ರಿಂದ ವಿ ವೇಯರ್ ಅಥವಾ ವರ್ ಅಂತ ತಗೊಂಡು ಎರೆಕ್ಟಿಂಗ್ ಅಂತ ತಗೋಬೇಕಾಗತ್ತೆ. ಸ್ವಲ್ಪ ನೆನಪಿಡಿ. ಹೌದಾ? ವಿ ನೀಡೆಡ್ ಹೀಗೆ ಫಸ್ಟಿಗೆ ಬಂದಾಗ ಇದು ಫಾಸ್ಟ್ ಆ್ಯಂಡ್ ರೆಫರೆನ್ಸ್ ಅಂತ ತಿಳ್ಕೊಂಡು ಎಲ್ಲ ಕೂಡ ಫಾಸ್ಟಾಗಿನೇ ರೆಫರ್ ಮಾಡ್ಕೋಬೇಕು, ಬರಿಬೇಕು. ಒಂದು ಈಸು ಆರು ಅಂತ ಬರೆಯೋದಿಲ್ಲ. ಹಾಗಾಗಿ ವಿ ಇಲ್ಲಿ ಬಂತು ಏನು ಮಾಡ್ತೀವಿ? ಡೈರೆಕ್ಟಾಗಿ ಸೆಂಟ್. ಹಿ ಇಲ್ಲೇನು ಬರಿತೀವಿ? ಬ್ರಾಡ್ ಅಂತ ಬರಿತೀವಿ. ಈ ಲಾಸ್ಟ್ ಬಂದ್ಬಿಟ್ಟು ಮಾರ ಅಂತಂದಾಗ ಓಪನ್ಡ್ ಅಂತ ಬರಿಬೇಕಾಗುತ್ತೆ. ಇಷ್ಟೇ ಬರೋದು ನಿಮ್ಗೆ ಏನಂತಂದರೆ ವಿ ವಿಲ್ ಗೆಟ್ ದ ಮಾರ್ಕ್ಸ್ ಹಿಯರ್. ಸೊ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ ತಮಗೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಫಂಕ್ಷನ್. ಇದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳನೇ ಈಸಿಯೆಸ್ಟ್ ಕಾನ್ಸೆಪ್ಟ್ ಎಲ್ಲವನ್ನ ಕಂಪೇರ್ ಮಾಡಿದರೆ. ಹಾಗಿದ್ರೆ ನೋಡಿ ಏನು ಬರಿಬೇಕು? ಲೀವ್ ಟೇಕಿಂಗ್. ಫಸ್ಟ್ ಒನ್ ಸಿ ಯು ಲೇಟರ್ ಬಾಯ್. ಏನಂಗಂದ್ರೆ ಇದಕ್ಕೆ ನಾವೇನಂತಂದರೆ ಬಾಯ್ ಬಾಯ್ ಅಂತ ಏನು ಹೇಳ್ತಿರ್ತೇವಲ್ಲ ಅದಕ್ಕೆ ಲೀವ್ ಟೇಕಿಂಗ್. ಅಲ್ಲಿಂದ್ರೆ ಹೋಗ್ತಾರೆ ಅವರು ಅಂತಂದಾಗ ಎಫ್ ಅನ್ನು ತಗೋತೀವಿ. ಇನ್ ಅಫ್ಕೋರ್ಸ್ ಅಂತ ತಗೊಂಡ್ರೆ ಏನು ಮಾಡಬೇಕು ನಾವು ಅನ್ನೋದು ಕೂಡ ಇದಾಗತ್ತೆ. ಅಫ್ಕೋರ್ಸ್ ಅಂತಂದರೆ ಕೆಲವೊಂದು ನಿಮ್ಗೆ ಏನಾದರೂ ಗೊತ್ತಾಗಲ್ಲ ಅಂದರೆ ಬೇರೆ ಜೊತೆ ಮ್ಯಾಚ್ ಮಾಡಿ, ಯಾವುದು ಉಳಿತೈತಲ್ಲ ಅದು ನಿಮ್ಗೆ ಈಜಿ ಆಗಿಬಿಡತ್ತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಹಾಯ್ ಹೌ ಆರ್ ಯು ಅಂತ ಹೇಳ್ತೀವಿ. ಇದಕ್ಕೆ ನಾವೇನು ಮಾಡ್ಕೊಳ್ತೇವೆ? ಹಾಯ್ ಹೌ ಆರ್ ಯು ಅಂತಂದಾಗ ದಿಸ್ ಈಸ್ ಅಬೌಟ್ ಟು ಮ್ಯಾಚ್ ವಿತ್ ನಾವು ಗ್ರೀಟಿಂಗ್ ಅಂತ ಹೇಳ್ತೀವಿ. ನೋಡಿ ಹೇಗೆಲ್ಲ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟು ಕುಡ್ ಯು ಪಾಸ್ ದ ಬುಕ್. ಇಲ್ಲಿ ಕುಡ್ ಯಾವಾಗ ಬಳಕೆ ಮಾಡ್ಕೊಳ್ತೇವೆ? ಇಟ್ ಇಸ್ ಅ ಸೆನ್ಸ್ ಆಫ್ ಮೋರ್ ರೆಸ್ಪೆಕ್ಟ್. ಹಾಕಿದರೆ ಏನಾದರೂ ರಿಕ್ವೆಸ್ಟಿಂಗ್ ಏನಾದರೂ ಇದೆನಾ? ಎಸ್. ನೋಡಿ ಇಷ್ಟು ಬಂತು. ಈಗ ನಮಗೇನು ಉಳಿತು ಅಂತಂದರೆ ಅಫ್ಕೋರ್ಸ್ ಮತ್ತು ದಟ್ಸ್ ರಿಯಲಿ ಕೈಂಡ್ ಆಫ್ ಯು ಉಳಿತು. ಹಾಗಿದ್ರೆ ಇವು ಏನು ಅಂತ ನಮಗೆ ಗೊತ್ತಿರಬೇಕು. ಅಫ್ಕೋರ್ಸ್ ಅಂತ ಬಂದಾಗ ನಾವೇನಂತಂದರೆ ಯಾರಾದರೂ ಹೇಳಿದರೆ ನಾವು ಹೌದಾ ಒಪ್ಕೊಳ್ತೇವೆ, ಅದಕ್ಕೆ ಅಗ್ರಿಯನ್ನು ಸೂಚಿಸಿ ಮಾಡ್ತೇವೆ. ಅದಕ್ಕಾಗಿ ನಾವು ಇದನ್ನು ಅಗ್ರಿಂಗ್ ಅಂತ ಅನ್ಕೋತೀವಿ. ಎಸ್. ಇನ್ನು ಲಾಸ್ಟ್ ಬಂದ್ಬಿಟ್ಟು ದಟ್ಸ್ ರಿಯಲಿ ಕೈಂಡ್ ಆಫ್ ಯು. ದಟ್ಸ್ ರಿಯಲಿ ಕೈಂಡ್ ಆಫ್ ಯು ಯಾವುದು ಬರಿಬೋದು? ಕಾಂಪ್ಲಿಮೆಂಟಿಗೆ ಏನಾದರೂ ಆಗುತ್ತಾ? ಇಲ್ಲ. ಹೌದಾ? ಇದು ಒಂದು ರೀತಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟ್ಯೂಡ್ ಅಂತ ಕೂಡ ಕೊಡ್ಬೋದು ನಾವು. ಹೀಗಾಗಿ ನಾವು ಈ ರೀತಿ ನಾವು ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ವೆರಿ ಸಿಂಪಲ್ ಥಿಂಗ್ಸ್ ಹಿಯರ್. ಹೌದಾ? ಈ ರೀತಿ ನಾವು ಬರೆದ್ರೆ ನಮಗೆ ಈಸಿಯಾಗಿ ಕೂಡ ಮಾರ್ಕ್ಸು ಸಿಕ್ಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 2 ಮಾರ್ಕ್ಸ್ ಕ್ವಶನ್ ಹೇಗೆಲ್ಲ ಬಂದಿರ್ತವೆ, ನಾವು ಏನು ಬರಿಬೇಕು ಅನ್ನೋದನ್ನು ನೆನಪಿಟ್ಕೊಳ್ಳಿ. ವೈ ಡಿಡ್ ಮಾರ ಲೂಸ್ ಹಿಸ್ ಟೀತ್ ಆನ್ ರೈಟ್ ಸೈಡ್? ನೋಡಿ ಇನ್ನು ಕೇಳಿದ್ದಾನೆ. ಹೌದಾ? ಯಾಕೆ ಅವನು ತನ್ನ ರೈಟ್ ಸೈಡನ್ನು ಕಳ್ಕೊತಾನೆ ಅಂತಂದಾಗ
ನಿಮಗೂ ಕೂಡ ಇದು ಗೊತ್ತಿರೋದೆ. ಯಾಕೆ ಅವಂಗೆ ಹಾಗಾಗತ್ತೆ ಅಂದರೆ ಬಿಕಾಸ್ ಆಗಿನ ಸಂದರ್ಭದಲ್ಲಿ ವೆನ್ ಹಿ ವೆಂಟ್ ಟು ಕ್ಯಾಚ್ the prey, that time what happened, he could not get the rabbit, but that time what happened over there, he just started to brush. Okay, ಆ ಬ್ರಷ್ ಅನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ with the help of the small plant of the stick there only. ಬಟ್ ಯಾವಾಗ ಅದನ್ನು ಯೂಸ್ ಮಾಡ್ತಾನೆ ಏನಾಗುತ್ತೆ ಅಂದರೆ ಆ್ಯಂಡ್ ದಟ್ ಟೈಮ್ ಹಿ ಗಾಟ್ ಸಮ್ ಡಿಫ್ರೆಂಟ್ ಟೇಸ್ಟ್, ಸವರ್ ಟೇಸ್ಟ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ದಟ್ ಟೈಮ್ only started to mumbling with the help of water. So that time not only the water came out from his mouth, and including the teeth also came outside. So ಇವನು ಕೂಡ ಬರಿಬೇಕಾಗತ್ತೆ, ಹೌದಾ? ಸೊ ಲೈಕ್ ದಟ್ ವೇರ್ ಎವರ್ ಹಿ ಟಚ್ಡ್ ಹಿಸ್ ಪಾರ್ಟ್, ದಟ್ ಟೈಮ್ ವಾಟ್ ಹ್ಯಾಪನ್ ಇಯರ್, ಸೊ ಹಿ ಲಾಸ್ಟ್ ಹೀಸ್ ರೈಟ್ ಸೈಡ್. ಯಾಕಂದ್ರೆ ರೈಟ್ ಸೈಡೇ ಅವನು ಟಚ್ ಮಾಡಿರ್ತಾನೆ, ಅದನ್ನ ತಗೊಂಡು ಯಾವುದನ್ನ ಸ್ಯಾಪ್ಲಿಂಗ್ಸ್ ಆ ಪ್ಲಾಂಟ್ ಸ್ಟಿಕ್ ಇರುತ್ತಲ್ವ, ಹೀಗಾಗಿ ಆ ಭಾಗದನ್ನ ಟೀತ್ ಎಲ್ಲ ಅವ್ನು ಕಳ್ಕೊತಾನೆ ಅಂತಂದಾಗೆ. ಓಕೆ, ವಾಟ್ ವೇರ್ ದ ಟೂ ಡಿಸೀಸ್ ದಟ್ ನ್ಯಾರೇಟರ್ ಫಾರ್ಮ್ ಅಂಡ್ ಕೃಷ್ಣ ಸಫರ್ಡ್ ಫ್ರಮ್ ದ ಸ್ಟೋರಿ? ಒಂದು ಪಾಯಿಂಟ್ಸ್ ಅಂತ ಬರೀತೀವಿ, ಹೌದಾ? ಇನ್ನೊಂದು ಬಾಯ್ಲ್ಸ್ ಅಂತ ಬರಿತೀವಿ. ಸ್ವಲ್ಪ ನೆನಪಿರಲಿ, ಇವೆರಡು ಕೂಡ ಭಾಳ ಇಂಪಾರ್ಟೆಂಟು. ಒಂದು ಹಿ ಹ್ಯಾಸ್ ಬೀನ್ ಸಫರಿಂಗ್ ಫ್ರಮ್ ದ ಫೈಲ್ಸ್, ಒಂದೇದು. ಎರಡನೇದು ಬಂದ್ಬಿಟ್ಟು ಬಾಯ್ಲ್ಸ್ ಅಂತೇಳಿ, ಇವೆರಡು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಒನ್, ಹೂ ಈಸ್ ದ ಪ್ಲೇ ಥಿಂಗ್ ಫಾರ್ ದ ಗಾಡೆಸ್ ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ಕೆಲವೊಂದು ಜನ ಮಾರ ಅಂತ ಬರ್ತಾರೆ, ಇಲ್ಲ, ವೇದ. ವೇದ ರಿವರ್ ಈಸ್ ದ ಪ್ಲೇ ಥಿಂಗ್ ಫಾರ್ ದ ಗಾಡೆಸ್. ಓಕೆ, ವಾಟ್ ಡಿಡ್ ದ ಗಾಡೆಸ್ ವಾಂಟ್ ಫಾರ್ ಅವರ್ ಪ್ಲೇ ಥಿಂಗ್ ಅಂತಂದರೆ ನೋಡಿ ಏನು ಬರೀಬೇಕಂದ್ರೆ, ದ ಗಾಡೆಸ್ ವಾಂಟ್ಸ್ ಟು ಮಾರ ಟು ಕನ್ವೆ ದ ಮೆಸೇಜ್ ಟು ದ ಕಿಂಗ್ ಅಬೌಟ್ ಬಿಲ್ಡಿಂಗ್ ಅ ಟ್ಯಾಂಕ್. ಓಕೆ, ದ ರೀಸನ್ ಲೆಟ್ ವೇದ ರಿವರ್ ಶುಡ್ ನಾಟ್ ಲಿವ್ ದ ವಿಲೇಜ್. ಇಷ್ಟೇ ಬರ್ತಾರೆ ಸಾಕು. ಆಮೇಲೆ ನೋಡಿ, ವಾಟ್ ಡಿಡ್ ನ್ಯಾರೇಟರ್ ಗೆಟ್ ಇನ್ಫಾರ್ಮೇಶನ್ ಅಬೌಟ್ ಲೂಸಿಯಾ ಫ್ರಮ್ ದ ನರ್ಸ್? ಏನೇನು ಇನ್ಫಾರ್ಮೇಶನ್ ಸಿಗ್ತತಿ ಇವಂಗೆ ಅಂತಂದರೆ, ಇವು ಆಲ್ರೆಡಿ ನೋಡಿ, ಫಾದರ್ ವಿಡೋವರ್ ಇರ್ತಾನೆ, ಆ್ಯಂಡ್ ದ ಸಿಸ್ಟರ್ ಹ್ಯಾಸ್ ಬೀನ್ ಸಫರಿಂಗ್ ಫ್ರಮ್ ದ ಟ್ಯೂಬರ್ಕ್ಯುಲೋಸಿಸ್, ಆ್ಯಂಡ್ ದಿಸ್ ಈಸ್ ದ ರೀಸನ್ ಆಲ್ ದೀಸ್ ಟೂ ಬಾಯ್ಸ್ ವೇರ್ ವರ್ಕಿಂಗ್ ಔಟ್ಸೈಡ್ ಟು ಗಿವ್ ಅ ಟ್ರೀಟ್ಮೆಂಟ್ ಫಾರ್ ದೇಯರ್ ಸಿಸ್ಟರ್. ನೋಡಿ, ಇದೆಲ್ಲ ಇನ್ಫಾರ್ಮೇಷನ್ ನರ್ಸ್ ಕೊಡ್ತಾರೆ ಅಂತ ನಾವು ಮೆನ್ಷನ್ ಕೂಡ ಮಾಡಬೇಕಾಗತ್ತೆ, ಹೌದಾ? ಸೊ ದಿಸ್ ಈಸ್ ವಾಟ್. ಹಾಗಿದ್ರೆ ಸ್ವಲ್ಪ ನೀವು 3 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ನೋಡ್ತಾ ಹೋಗಿ ಯಾವ ರೀತಿ ಬರಬಹುದು ಅಂತೇಳಿ ಒಂದು ಐಡಿಯಾ ಕೂಡ ನಿಮ್ಗೆ ಸಿಗುತ್ತೆ, ಹೌದಾ? ಇದನ್ನು ಕೂಡ ಡಿಸ್ಕಷನ್ ಮಾಡ್ಬೋದು, ಬಟ್ ವಿಡಿಯೋ ತುಂಬ ಲೆಂಗ್ತಿ ಆಗುತ್ತೆ. ಸೊ ಇದ್ರ ರಿಲೇಟೆಡ್ ನಾನು ನೋಟ್ಸ್ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಅದರಲ್ಲಿ ಸಪ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ನಿಮಗೊಂದು ಐಡಿಯಾ ಬರುತ್ತೆ, ಹೌದಾ? ಹಾಗೆ ಜಸ್ಟ್ ಗ್ಲ್ಯಾನ್ಸ್ ಮಾಡ್ತಾ ಹೋಗಿ. ಸೊ ತುಳು ರಾಣಿ ಹಜರಾ ಅದ್ರ ಬಗ್ಗೆ ಕೇಳ್ಬೋದು, ಹೌದಾ? ವೈ ಡಸ್ ದ ಸ್ಪೀಕರ್ ವಿಶ್ ಟು ಬಿಟ್ರಿ ಅಂತ ಕೂಡ ಕೇಳ್ಬೋದು. ವೈ ವಾಸ್ ದ ಶೈನ್ ಡೆಡಿಕೇಟೆಡ್ ಟು ದ ಮಾರ ಬೈ ದ ಕಿಂಗ್ ಅಂತ ಕೂಡ ಕೇಳ್ಬೋದು. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗ್ತವೆ, ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು 4th, ಡಿಸ್ಕ್ರೈಬ್ ದ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ ಸ್ಕೂಲ್ ಅಂತ ಕೇಳ್ಬೋದು. ರೈಟ್ ಎ ನೋಟ್ ಆನ್ ಬಾಬುರಲ್ಲಿ ಸ್ಕೂಲ್ ಅಂತ ಕೇಳ್ಬೋದು, ಹೌದಾ? ಇವೆಲ್ಲ ಕೂಡ ಸ್ವಲ್ಪ ನೀವು ನೋಡ್ತಾ ಹೋಗಬೇಕಾಗತ್ತೆ ಟೆಕ್ಸ್ಟ್ ಬುಕ್ಕನ್ನು, ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಭಾಗ ಏನಂತಂದರೆ ಗ್ರಾಮರ್ ಪಾರ್ಟು, ಅದ್ರ ಜೊತೆಗೆ ಈ ಪ್ಯಾಸೇಜ್ ಕೂಡ ಇರುತ್ತೆ ಕೆಲವು ಸಂದರ್ಭದಲ್ಲಿ, ಪೋಯಮು, ಹೌದಾ? ಆ ಪ್ಯಾಸೇಜು ಸಿಂಪಲ್ ಆಗಿರುತ್ತೆ, ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಗ್ರಾಮರ್ ಟಾಪಿಕ್. ನೋಡಿ ಹೇಗೆ ಬಂದಿರುತ್ತೆ ಏನು ಎಲ್ಲ ಕೂಡ ಗೊತ್ತಿರಲಿ. ನೆಕ್ಸ್ಟು ಎವ್ರಿ ಸೀಟ್ ಇನ್ ದ ಬಸ್. ನೋಡಿ ನಾವೇನು ಅನ್ಕೋತೀವಿ, ಎವ್ರಿ ಅಂತಂದರೆ ಪ್ಲೂರಲ್ ಅಂತ ಅಂದ್ಕೊಂಡು ನಾವೇನಾದರೂ ಹ್ಯಾವ್ ಅಂತ ಬರೆದ್ರೆ ನಮ್ಮ ಮಾರ್ಕ್ಸ್ ಹೋಗ್ಬಿಡುತ್ತೆ. ಎವ್ರಿ ಇರ್ಬೋದು, ಈಚ್ ಅಂತ ಇರ್ಬೋದು, ಎನಿ ಒನ್ ಅಂತ ಇರ್ಬೋದು, ಸಮ್ ಒನ್ ಅಂತ ಇರ್ಬೋದು, ಸಮಥಿಂಗ್ ಅಂತ ಇರ್ಬೋದು. ಇವಕ್ಕೆಲ್ಲಕ್ಕೂ ಏನಂತ ಹೇಳ್ತೇವೆ ಅಂದರೆ ಇನ್ಡೆಫಿನಿಟ್ ಪ್ರೊನೌನ್ ಅಂತ ಹೇಳ್ತೀವಿ. ಸ್ವಲ್ಪ ನೆನಪಿರಲಿ, ಇವು ಏನೇನು ಇನ್ಡೆಫಿನಿಟ್ ಪ್ರೊನೌನ್ ಏನು ಬರ್ತಾವಲ್ಲ ದೇ ವಿಲ್ ಟೇಕ್ ಆಲ್ವೇಸ್ ಸಿಂಗ್ಯುಲರ್, ಅದಕ್ಕೆ ನಾವು ಹ್ಯಾಸ್ ಅಂತ ಬರಿಬೇಕು ಒಂದು, ಹೌದಾ? ಇನ್ನು ನೆಕ್ಸ್ಟು ಈಚ್ ಒನ್ ಆಫ್ ದಮ್ ಅಂದರೂ ಕೂಡ ಸಿಂಗ್ಯುಲರ್, ಅದಕ್ಕೆ ಹೇಳಿದ್ರೆ ಅದಕ್ಕೆ ನಾವು ಏನು ಮಾಡ್ಕೋತೀವಿ, ಇಲ್ಲಿ ಆಸ್ಕ್ಸ್ ಅಂತ ಬರಿತೀವಿ. ಇಲ್ಲಿ ಒಂದು ಕ್ವಶನ್ ಡಿಫ್ರೆಂಟ್ ಕೊಟ್ಟಿದ್ದಾನೆ, ಏನಂತಂದರೆ ಅ ನಂಬರ್ ಆಫ್ ಕ್ವಶನ್ಸ್. ನೋಡಿ ಇಲ್ಲಿ ಭಾಳ ಜನ ತಪ್ಪು ಮಾಡ್ಕೊಳ್ತಾರೆ, ಏನು ಬರಿಬೇಕು ಏನು ಬರೀತೇವಲ್ಲ ಅದು ಕ್ಲಾರಿಟಿ ಬೇಕು ನಿಮಗೆ ಅನ್ನೋದು. ಹೀಗಾಗಿ ಅ ನಂಬರ್ ಆಫ್ ಬಂದಾಗ ನಿಮ್ಗೆ ಸ್ವಲ್ಪ ನೆನಪಿರಲಿ, AP ಅಂತ ನೆನಪಿರಲಿ, ದಟ್ ಈಸ್ ವಾಟ್ ಆಂಧ್ರ ಪ್ರದೇಶ್. ಅಂದರೆ ಆಂಧ್ರ ಪ್ರದೇಶ್ ಅಂದರೆ ಯಾಕೆ ಹೇಳಾಗ್ತೀನಿ, ಪಿ ಅಂದರೆ ಇಲ್ಲಿ ಪ್ಲೂರಲ್ ಅಂತಂದಂಗೆ.
ಅ ನಂಬರ್ ಆಫ್ ಕ್ವಶನ್ಸ್ ಬಂದಾಗ ದಿಸ್ ಈಸ್ ವಾಟ್ ಪಿ ಈ ರೀತಿ. ಹೌದಾ, ಅ ನಂಬರ್ ಆಫ್ ಕ್ವಶನ್ಸ್ ಬಂದಾಗ ಇಲ್ಲಿ ಬರುವಂಥದ್ದು ಪ್ಲೂರಲ್ ಇರಬೇಕು. ಪ್ಲೂರಲ್ ಇದರಲ್ಲಿ ಇದ ದಿಸ್ ಈಸ್ ಎ ಪ್ಲೂರಲ್. ಅದಕ್ಕೆ ನಾವೇನು ಮಾಡ್ಕೋತೇವೆ, ಆರ್ ಅಂತ ಬರೀತೀವಿ. ನೋಡಿ ಹೇಗಿದೆ. ನೈದರ್ ದ ಕಂಡಕ್ಟರ್ ನಾರ್ ದ ಡ್ರೈವರ್. ಇಲ್ಲಿ ಬಂದಾಗ ನಾವೇನು ಮಾಡಬೇಕು ಅಂತಂದ್ರೆ ಸೆಕೆಂಡ್ ಸಬ್ಜೆಕ್ಟ್. ಇಲ್ಲಿ 2 ಸಬ್ಜೆಕ್ಟ್ಸ್ಗಳಿದಾವೆ. ಹೌದಾ, ಒಂದು ಎರಡು ಸಬ್ಜೆಕ್ಟ್ ಕೂಡ ಅನ್ಬೋದು. ಒಂದು ಕಂಡಕ್ಟರ್ ಅಂತ ಇದೆ ನೋಡಿ, ದಿಸ್ ಈಸ್ ಫಸ್ಟ್. ಹೌದಾ, ಇನ್ನೊಂದು ಡ್ರೈವರ್ ಅಂತಿದೆ. ಹೌದಾ, 2 ಸಬ್ಜೆಕ್ಟ್. ಇಲ್ಲಿ ಡ್ರೈವರ್ ನಾರ್ ಆದ್ಮೇಲೆ ಬರುವಂಥದ್ದು ಏನಿರುತ್ತಲ್ಲ ಅದ್ರ ಮೇಲೆ ವರ್ಕ್ ಹೋಗುತ್ತೆ. ನಾರ್ ಆದ್ಮೇಲೆ ಡ್ರೈವರ್ ಅನ್ನೋದು ಸಿಂಗ್ಯುಲರ್ ಇದೆ. ಹೀಗಾಗಿ ನಾವೇನ್ ಮಾಡ್ಕೋಬೇಕು, ಸಿಂಗ್ಯುಲರ್ ಅಂತ ತಗೋಬೇಕು. ಇಲ್ಲಿ ಏನಾದ್ರು ಡ್ರೈವರ್ಸ್ ಅಂತ ಏನಾದ್ರು ಇತ್ತು ಅಂತಂದ್ರೆ ನಾವು ಆರ್ ಅಂತ ತಗೋಬೇಕಾಗುತ್ತೆ, ಆರ್. ಯಾಕಂದ್ರೆ ಇದ್ರ ರಿಲೇಟೆಡ್ ವರ್ಕ್ ತಗೋಬೇಕಾಗತ್ತೆ. ಬಟ್ ಇಲ್ಲೇನಂತಂದ್ರೆ ಸಿಂಗ್ಯುಲರ್ ಇದೆ, ಹೀಗಾಗಿ ನಾವು ಈಸನ್ನ ತಗೋತೀವಿ. ಸ್ವಲ್ಪ ಗೊತ್ತಿಲ್ಲ, ಇದು ಹೊಸ ಕ್ವಶನ್ಸ್, ಬಹಳನೇ ಇಂಪಾರ್ಟೆಂಟ್, ಕ್ಲಾರಿಟಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಎ ಅಥವಾ ಬಿ ಇದು ರೀತಿ ಕೊಟ್ಟಿದ್ದೇನೆ. ಯಾಕಂದ್ರೆ ಕೆಲವೊಂದು ಹಿಂಗೂ ಕೇಳ್ಬೋದು ಅಥವಾ ಈ ರೀತಿನೂ ಕೇಳ್ಬೋದು. ದ ಮೆಡಿಸಿನಲ್ ಕ್ರೀಪರ್ ಸಿಂಗ್ಯುಲರ್ ಇದೆ, ಹೀಗಾಗಿ ನಾವು ಏನ್ ಮಾಡ್ಕೊಳ್ತೇವೆ, ಹ್ಯಾಸ್ ಅಂತ ಬರಿತೇವೆ. ನಂಬರ್ 1. ದ ಕರ್ಸ್ ಸಿಂಗ್ಯುಲರ್, ಇಲ್ಲಿ ಈಸ್ ಅಂತ ಬರಿತೇವೆ. ಸಂಬಳಿ ನೋಡಿ, ಅದಕ್ಕೆ ಹೇಳೋದು ನಾನು ಸಂಬಡಿ. ನೋಟ್ ಮಾಡ್ಕೋಬೇಕು. ಎನಿ ಒನ್, ಸಮ್ ಒನ್, ನಥಿಂಗ್, ಸಮಥಿಂಗ್, ಇವಕ್ಕೆಲ್ಲಕ್ಕೂ ಕೂಡ ಏನಂದ್ರೆ ಸಿಂಗ್ಯುಲರ್ ವರ್ಬ್ ಬರುತ್ತೆ. ಅದಕ್ಕೆ ಸಿಂಗ್ಯುಲರ್ ಅಂದ್ರೆ ನಾವು ಏನ್ ಮಾಡ್ಕೊಳ್ತೀವಿ, ಇಲ್ಲಿ ನಾವು ಏನ್ ಮಾಡ್ಕೊಳ್ತೀವಿ, ನೀಡ್ಸ್ ಅಂತ ತಗೋತೀವಿ. ದಿಸ್ ಈಸ್ ವಾಟ್ ಇಯರ್. ಸೊ ವೆನ್ ಯು ಅಂತ ನಿಮ್ಗೆಲ್ಲ ಗೊತ್ತು, ಡೈರೆಕ್ಟ್ ಆಗಿ ಫೈಂಡ್ ಅನ್ನ ಬರಿಬಹುದು. ಹೌದಾ, ಓಕೆ. ನೆಕ್ಸ್ಟ್ ನೋಡಿ, ಈ ರೀತಿ ರಿಅರೇಂಜ್ ಸೆಗ್ಮೆಂಟ್ ಕೊಟ್ಟಿದ್ದಾನೆ. ಇಲ್ಲಿ ಏನು ಮಾಡ್ಕೋಬಹುದು, ವೆರಿ ಸಿಂಪಲ್. ವೈ ಡಿಡ್ ದ ಬ್ಯಾಟ್ಮನ್ಸ್, ಓಕೆ, ದ ಬ್ಯಾಟ್ಮನ್ಸ್ ಕಲೆಕ್ಟ್ ದ ಬಾಲ್, ಓಕೆ, ಫ್ರಾಮ್ ದ ಫೀಲ್ಡ್. ದಿಸ್ ಈಸ್ ರೈಟ್. ಇಷ್ಟೇ ಬರೆದ್ರೆ ಸಾಕು. ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತಿರೋದು ಇದು. ಇದನ್ನ ನಾನು ನಿಮ್ಗೆ ಏನ್ ಮಾಡ್ಕೊಡ್ತಾ ಇದ್ರೆ ಒಂದು ವರ್ಕ್ ಕೊಡ್ತೀನಿ. ವೆರಿ ಸಿಂಪಲ್ ದಿಸ್ ಒನ್. ಜಸ್ಟ್ ಐ ವಾಂಟ್ ಟು ಸಿ ವಾಟ್ ಯು ವಿಲ್ ರೈಟ್ ಇನ್ ದ ಕಮೆಂಟ್ ಬಾಕ್ಸ್. ದಿಸ್ ಈಸ್ ಅ ಸಿಂಪಲ್ ವರ್ಕ್ ಐ ಆಮ್ ಅಸೈನಿಂಗ್ ಯು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮರ್ ಪಾರ್ಟ್ ಅಲ್ಲಿ ಬಹಳ ವಿದ್ಯಾರ್ಥಿಗಳು ತಮ್ಮ ಮಾರ್ಕ್ಸ್ ಅನ್ನ ಕಳ್ಕೊತಾರೆ. ಅದಕ್ಕೆ ಸ್ವಲ್ಪ ಗ್ರಾಮರ್ ಬಗ್ಗೆ ನಿಮ್ಗೆ ನೆನಪಿರಲಿ. ಈಗಿರ್ಬೋದು, ಅದ್ರ ಜೊತೆಗೆ ಸೆಕೆಂಡ್ PU ಕೂಡ ಸುಮಾರು 35 ಹೆಚ್ಚಿಗೆ ನಾವು ಗ್ರಾಮರ್ ಮಾರ್ಕ್ಸ್ ಅನ್ನೇ ನೋಡ್ತಾವೆ. ಅದಕ್ಕಾಗಿ ಗ್ರಾಮರ್ ಪಾಯಿಂಟ್ ಬಿಗಿನಿಂಗ್ ಇಂದ ನೀವು ಸ್ವಲ್ಪ ಮಾಡ್ಕೊತಾ ಹೋಗ್ಬೇಕು, ಅಂದಾಗ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಹಾಗಿದ್ರೆ ಫಸ್ಟ್ ಒನ್ ನೋಡಿ, ಶಿ ಈಸ್ ಮ್ಯಾರಿಡ್ ವಿತ್ ಹರ್ ಫ್ರೆಂಡ್ ಇದೆ. ಏನಿದ್ರೆ ಆನ್ಸರು, ಕರೆಕ್ಷನ್ ಆಫ್ ಎರರ್ಸ್. ಇಲ್ಲಿ ಒಂದು ಎರರ್ ಇದೆ, ಆ ಎರರ್ ಅನ್ನ ಕರೆಕ್ಟ್ ಮಾಡಬೇಕು. ಹೌದಾ, ಮ್ಯಾರಿಡ್ ಅಂತ ಬಂದಾಗ ದಯವಿಟ್ಟು ನೆನಪಿಟ್ಕೊಳ್ರಿ, ಮ್ಯಾರಿಡ್ ಟು ಅಂತ ತಗೋತೀವಿ ಹೊರತಾಗಿ ವಿತ್ ಅಂತ ಬರೆಯೋದಿಲ್ಲ. ಶಿ ಈಸ್ ಮ್ಯಾರಿಡ್ ಟು ಹರ್ ಫ್ರೆಂಡ್ ಅಥವಾ ಶಿ ಮ್ಯಾರಿಡ್ ಟು ಹರ್ ಫ್ರೆಂಡ್ ಅಂತ ಬರಿಬೋದಾಗ. ಹೌದಾ, ಸೊ ಸ್ವಲ್ಪ ಗೊತ್ತಿರಲಿ. ಶಿ ಮ್ಯಾರಿಡ್ ಟು ಹರ್ ಫ್ರೆಂಡ್. ನೆಕ್ಸ್ಟ್, ದ ಚೀಫ್ ಮಿನಿಸ್ಟರ್ ಟುಗೆದರ್ ವಿತ್ ಕಲೀಗ್ಸ್. ಇಲ್ಲಿ ಹ್ಯಾವ್ ಬರೋದಿಲ್ಲ, ಹ್ಯಾಸ್ ಬರಿಬೇಕು. ಹ್ಯಾಸ್ ಯಾವಾಗ ಬರಿಬೇಕಂತ ಸ್ವಲ್ಪ ನೆನಪಿರಲಿ. ಇಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್, ದಿಸ್ ಈಸ್ ಆಲ್ಸೋ ಫಸ್ಟ್ ಸಬ್ಜೆಕ್ಟ್, ದಿಸ್ ಈಸ್ ಆಲ್ಸೋ ಸೆಕೆಂಡ್ ಸಬ್ಜೆಕ್ಟ್. ಹೌದಾ, ಆದ್ರೆ ಇಲ್ಲಿ ಏನಾದ್ರೂ ಒಂದು ಸೆಂಟೆನ್ಸ್ ಅಲ್ಲಿ ವಿತ್ ಅಂತ ಇರ್ಬೋದು, ಅಲಾಂಗ್ ವಿತ್ ಅಂತ ಇರ್ಬೋದು, ಟುಗೆದರ್ ವಿತ್ ಅಂತ ಇರ್ಬೋದು. ನೋಡಿ, ಟುಗೆದರ್ ವಿತ್ ಅಂತ ಇರ್ಬೋದು. ಇಲ್ಲಿ ಬಂತು ಅಂತಂದ್ರೆ ಫಸ್ಟಿಗೆ ಸಬ್ಜೆಕ್ಟ್ ಏನಿರುತ್ತಲ್ಲ, ಸಬ್ಜೆಕ್ಟ್ 1 ಏನಿರುತ್ತಲ್ಲ ಅದರ ಮೇಲೆ ವರ್ಬ್ ತಗೋಬೇಕಾಗತ್ತೆ. ಹಾಗಿದ್ರೆ ನಾವು ಏನಂತಂದ್ರೆ ದ ಚೀಫ್ ಮಿನಿಸ್ಟರ್, ಹೌದಾ, ಸಿಂಗ್ಯುಲರ್ ಇದೆ, ಹೀಗಾಗಿ ಬರುವಂತ ವರ್ಬು ಹ್ಯಾಸ್ ಅಂತ ತಗೋಬೇಕಾಗತ್ತೆ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಟೇಕ್ ಹ್ಯಾಸ್, ಗೊತ್ತಿರಲಿ. ಇನ್ನ ಹಿ ಹ್ಯಾಸ್ ಬೀನ್ ವೇಟಿಂಗ್ ಫ್ರಾಮ್ 3 hours. ಇಲ್ಲಿ ಬಹಳ ಜನ ತಪ್ಪು ಮಾಡ್ಕೊಳ್ತಾರೆ. ಈಗ ನಾವು ಕೂಡ ಒಮ್ಮೆ ಟೀಚ್ ಮಾಡೋದು ಅಂತಿರ್ತೀವಿ, ಸ್ಕೂಲಲ್ಲಿ ಟೀಚರ್ಸ್ ಇರ್ಬೋದು ಅಥವಾ ಯಾರೇ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು. ಏನು ಹೇಳ್ತಾರೆ ಅಂದರೆ, ಐ ಹ್ಯಾವ್ ಬೀನ್ ಲರ್ನಿಂಗ್ ಇನ್ ದಿಸ್ ಸ್ಕೂಲ್, ಐ ಹ್ಯಾವ್ ಬೀನ್ ಟೀಚಿಂಗ್ ಇನ್ ದಿಸ್ ಸ್ಕೂಲ್ ಫ್ರಾಮ್ 5 years ಅಂತ ಹೇಳ್ತಾರೆ. ನೋಡಿ, ಐ ಹ್ಯಾವ್ ಬೀನ್ ಟೀಚಿಂಗ್ ಇನ್ ದಿಸ್ ಸ್ಕೂಲ್ ಫ್ರಾಮ್ 5 years ಅಂತ ಹೇಳ್ತೀವಿ. ದಿಸ್ ಈಸ್ ರೈಟ್? ನೋ, ದಿಸ್ ಈಸ್ ರಾಂಗ್. ಹಾಗಿದ್ರೆ ಏನು ಹೇಳಬೇಕು ನೋಡಿ, ಇನ್ನೊಮ್ಮೆ ಹೇಳ್ತೇವೆ. ಒಂದು ಸ್ಟೂಡೆಂಟ್ ಕೂಡ ಹೇಳ್ತಾರೆ, ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫ್ರಾಮ್ 3 years ಅಂತ ಹೇಳ್ತಾನೆ. ದಿಸ್ ಈಸ್ ರೈಟ್? ನೋ, ದಿಸ್ ಈಸ್ ಆಲ್ಸೋ ರಾಂಗ್. ಹಾಗಿದ್ರೆ ಇಲ್ಲೂ ಕೂಡ ಈ ಹ್ಯಾಸ್ ಬಿನ್ ವೈಟಿಂಗ್ ಫ್ರಾಮ್ 3 years ಇದೆ. ಇದರ ಆನ್ಸರ್ ಏನು ಅಂತಂದ್ರೆ ಇಲ್ಲಿ
ಕೆಲವೊಂದು ಜನ ಸಿನ್ಸ್ ಅಂತ ಬರೀತಾರೆ, ಇದು ಕೂಡ ತಪ್ಪಾಗತ್ತೆ, ಬರೀಬಾರ್ದು. ಮತ್ತೇನು ಆನ್ಸರು ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಫಾರ್ ಈಸ್ ದ ಆನ್ಸರ್. ಈಗ ನಿಮ್ಗೆ ಈ ಟಾಪಿಕ್ಗೆ ಬರುತ್ತೆ ಏನಂತಂದ್ರೆ ಎಲ್ಲಿ ಸಿನ್ಸ್ ಬಳಕೆ ಮಾಡ್ಕೋಬೇಕು, ಎಲ್ಲಿ ಫಾರ್ ಬಳಕೆ ಮಾಡಬೇಕು. ಒಂದು ಕ್ಲಾರಿಟಿ ಕೊಡ್ತೇನೆ ನೋಡಿ, ಇದು ಬಹಳನೇ ಯೂಸ್ಫುಲ್ ಇರೋದು. ಯಾವುದೇ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎರಡು ಕೂಡ ಇಂಪಾರ್ಟೆಂಟ್. ಫಾರ್ ಯಾವಾಗ ಬಳಕೆ ಮಾಡ್ಕೋತೇನೆ, ಫಾರ್ ಎಕ್ಸಾಂಪಲ್ ನೋಡಿ 3 days ಅವಾಗ ಫಾರ್. ಅದೇ 3 days ಒಂದು ಡೇನ ಬರೀತೀವಿ ನಾವು, ಯಾವುದು ಮಂಡೇ, ಅದಕ್ಕೆ ನಾವು ಸಿನ್ಸ್ ಅಂತ ಬರೀತೀವಿ ನೋಡಿ. 4 hours ಸ್ವಲ್ಪ ನೆನಪಿಲಿ, 4 hours ಅಂದ್ರೆ ಫಾರ್ ಬರಿತೀವಿ. ಅದೇ 4 hours ಯಾವ ಒಂದು ಇದಂತಂದ್ರೆ ಫಾರ್ ಎಕ್ಸಾಂಪಲ್ 4 o'clock ಅಂತಂತಂದ್ರೆ ನಾವು ಸಿನ್ಸ್ ಅನ್ನ ಬರಿತೀವಿ ನೋಡಿ ಹೇಗಿರುತ್ತೆ. ಈ ರೀತಿ ನಾವು ಕಾನ್ಸೆಪ್ಟ್ ತಗೋಬೇಕು, ಹೌದಾ. ಇನ್ನು ಹೇಳ್ತೇನೆ 10 hours ಫಾರ್ ಅನ್ನ ಬರಿತೇವೆ, 10 o'clock ಅಂತಂತಂದ್ರೆ ವಿ ಹ್ಯಾವ್ ಟು ಟೇಕ್ ವಾಟ್ ಇಯರ್ ಸಿನ್ಸ್. ಈ ರೀತಿ ನಾವು ತಗೋಬೇಕಾಗತ್ತೆ, ಅಂದಾಗ ನಮಗೆ ಮಾರ್ಕ್ಸ್ ಕೂಡ ಸಿಗುತ್ತೆ. ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂತ ನಾನು ಮಾಡಿತ್ತು, ಹೌದಾ. ಸ್ವಲ್ಪ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಫಾರ್ ಎಕ್ಸಾಂಪಲ್ 5 months, ಹೌದಾ, ಫಾರ್ ಅಂತ ತಗೋತೆ. ಆ 5 month ಅಲ್ಲಿ ಏಪ್ರಿಲ್ ಅಂತ ಏನಾದ್ರು ಅಂದ್ವಿ ಅಂತಂದ್ರೆ ಅದಕ್ಕೆ ನಾವು ಸಿನ್ಸ್ ಅನ್ನ ಬಳಕೆ ಮಾಡ್ಕೊಳ್ತೇವೆ. ಈ ರೀತಿ ನಮ್ಗೆ ಗೊತ್ತಿರಲಿ ಅನ್ನೋ ಕಾನ್ಸೆಪ್ಟ್ ಅಷ್ಟೇ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ರೀರೈಟ್ ಆಸ್ ಡೈರೆಕ್ಟೆಡ್. ಡೂ ಫಾರ್ಮ್ಸ್ ಅನ್ನ ಕೇಳಿದ್ದಾರೆ. ಡೂ ಫಾರ್ಮ್ಸ್ ಅನ್ನ ಹೇಗೆ ಬರಿಬೇಕು ಅನ್ನೋದ ನಿಮಗೂ ಕೂಡ ಗೊತ್ತಿರುತ್ತೆ. ಇನ್ನು ಸ್ವಲ್ಪ ಕ್ಲಾರಿಟಿ ಮಾಡ್ಕೋಣ. ಇಲ್ಲಿ ಡೂ ಫಾರ್ಮ್ಸ್ ಅಂದ್ರೆ ಏನು ನೋಡಿ. ಡೂ ಫಾರ್ಮ್ಸ್ ದಲ್ಲಿ ಏನೇನಿರುತ್ತೆ ಅಂತಂದ್ರೆ ಒಂದು ಡಸ್ ಇರುತ್ತೆ, ಎರಡನೇದ್ದು ಡೂ ಇರುತ್ತೆ, ಮೂರನೇದ್ದು ಡಿಡ್ ಇರುತ್ತೆ. ಇದನ್ನ ತಗೊಂಡು ನಾವು ಬರಿಬೇಕಾಗತ್ತೆ. ಹಾಗಿದ್ರೆ ಏನ್ ಮಾಡ್ಕೊಳ್ತೇವೆ, ಮಾಯಾ ಆಲ್ವೇಸ್ ಲವ್ಸ್ ಅಂತ ಇದೆ, ಹೌದಾ. ಇಲ್ಲಿ ಲವ್ಸ್ ಇದೆ ಅಂತಂದ್ರೆ ಎಸ್ ಇದೆ ಅಂದ್ರೆ ದಿಸ್ ಈಸ್ ವಾಟ್ ಇಯರ್ ಡಸ್ ಇದೆ ಅಂತ ಗೊತ್ತಿರಲಿ. ಇಲ್ಲಿ ಏನಾದ್ರು ಲವ್ಡ್ ಅಂತ ಇತ್ತು ಅಂತಂದ್ರೆ ಅವಾಗ ನಾವು ಡಿಡ್ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಬಟ್ ಇಲ್ಲಿ ಏನಂತಂದ್ರೆ ಡಸ್ ಇದೆ, ಯಾಕಂದ್ರೆ ಲವ್ಸ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಏನ್ ಬರಿಬೇಕು, ಹೌದಾ. ಸೊ ಹಿಯರ್ ವೆರಿ ಸಿಂಪಲ್ ಥಿಂಗ್ ಕಾನ್ಸೆಪ್ಟ್ ಅದು, ಅಂತ ತಗೊಂಡು ನಾವು ಬರಿಬೇಕಾಗತ್ತೆ. ಹಾಗಿದ್ರೆ ನಾವು ಇಲ್ಲಿ ಡಸ್ ಅನ್ನ ತಗೋತೇವೆ. ಸಿ ದಿಸ್ ಒನ್, ಡಸ್ ಮಾಯಾ ಆಲ್ವೇಸ್. ಇಲ್ಲಿ ಎಷ್ಟೋ ಜನ ತಪ್ಪು ಮಾಡ್ತಾರೆ, ಏನಂತಂದ್ರೆ ಲವ್ಸ್ ಅಂತ ಬರೀತಾರೆ, ಬರೀಬಾರ್ದು, ಓನ್ಲಿ ಲವ್. ಯಾಕಂದ್ರೆ ಇಲ್ಲಿ ಡಸ್ ಹಾಕಿದ್ವಿ ಅಂತ ಮತ್ತೆ ಎಸ್ ಹಾಕೋಂಗಿಲ್ಲ. ಡಸ್ ಏನೋ ಮಾಯಾ, ಡಸ್ ಮಾಯಾ ಲವ್ ಬುಕ್ಸ್, ಇಷ್ಟೇ. ದಿಸ್ ಈಸ್ ಕಾಲ್ಡ್ ಆಸ್ ಡೂ ಫಾರ್ಮ್ಸ್. ಡಸ್ ಮಾಯಾ ಲವ್ ಬುಕ್ಸ್. ಹಾಗಿದ್ರೆ ಇನ್ನೊಂದು ಮೆನಿ ಚಿಲ್ಡ್ರನ್ ಲೈಕ್ ಟು ಪ್ಲೇ ಕ್ರಿಕೆಟ್ ಇದೆ. ಇದನ್ನ ಹೆಂಗ್ ಮಾಡ್ಕೊಳ್ತೇವೆ, ಇಲ್ಲಿ ನಾನು ಏನು ಹೇಳಿದೆ ಅಂತಂದ್ರೆ ಒಂದು ಎಸ್ ಫಾರ್ಮ್ ಇದ್ರೆ ಡಸ್ ತಗೋತೇವಿ, ಅದೇ ರೀತಿ ಲವ್ಡ್ ಅಂತ ಏನಾದ್ರು ಡಿಡ್ ಅಂತ ತಗೋತೇವಿ. ಇಲ್ಲಿ ಜಸ್ಟ್ ಏನಂತಂದ್ರೆ ಲೈಕ್ ಅಂತ ಅಷ್ಟೇ ಇದೆ, ಎಸ್ ಫಾರ್ಮು ಇಲ್ಲ, ಇಡಿ ಫಾರ್ಮು ಇಲ್ಲ. ಹಾಗಿದ್ರೆ ಬರುವಂಥದ್ದು ನಿಮ್ದು ಹೆಂಗಿರುತ್ತೆ ಅಂದ್ರೆ ಸಿ ದಿಸ್ ಒನ್, ಡೂ ಮೆನಿ ಚಿಲ್ಡ್ರನ್ ಲೈಕ್ ಟು ಪ್ಲೇ, ಹೌದಾ. ದಿಸ್ ಈಸ್ ವಾಟ್ ಇಯರ್ ಕ್ರಿಕೆಟ್ ಅಂತ ಬರೆದ್ರೆ ಆಯ್ತು. ನೋಡಿ ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಒಳಗೆ ನಮ್ದು ಏನು ಗ್ರಾಮರ್ ಪೂರ್ತಿ ಸಿಕ್ಬಿಡುತ್ತೆ ಮಾರ್ಕ್ಸ್ ಅನ್ನೋ ವಿಚಾರ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಕೂಡ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಫ್ರೇಮಿಂಗ್ ಕ್ವಶನ್ ಕೇಳ್ತಾರೆ. ಈ ಕ್ವಶನ್ ತಗೊಂಡು ಹೆಂಗೆ ಫ್ರೇಮ್ ಮಾಡಬೇಕು ಅಂತಂದಾಗೆ, ಹೌದಾ. ನೋಡಿ, ದೇ ಸ್ಯಾಂಗ್ ಸಾಂಗ್ ಟು ಎನ್ಕರೇಜ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ನಾವು ಏನು ಮಾಡ್ಕೋತೀವಿ, ಹೌ ಟು ರೈಟ್ ದಿಸ್ ಒನ್ ನೋಡಿ. ಅವಾಗ ದೇ ಸ್ಯಾಂಗ್ ಅಂತಂದಾಗ ಟು ಎನ್ಕರೇಜ್ ಅಂತಂದಾಗ ನಾವೇನು ಮಾಡ್ಕೋತೀವಿ, ವೈ ಡಿಡ್ ದೇ ಸಿಂಗ್, ವೈ ದೇ ಸಿಂಗ್ ಸಾಂಗ್. ನೋಡಿ ಇಲ್ಲಿ ಸ್ವಲ್ಪ ಇಲ್ಲಿ ಏ ಮಿಸ್ ಆಗಿದೆ, ಇದೇ ಏನೋ ಬರಿತೀವಿ, ವೈ ಡಿಡ್ ದೇ ಸಿಂಗ್ ಸಾಂಗ್. ಒಂದು ವಿಷಯ ತಿಳ್ಕೊಳ್ಳಿ, ಇಲ್ಲೇನಾದ್ರೂ ಸ್ಯಾಂಗ್ ಇರೋ ಬದಲಿ ಓಕೆ ಜಸ್ಟ್ ಸಿಂಗ್ ಇತ್ತು ಅಂತಂದ್ರೆ ಅವಾಗ ಏನು ಮಾಡ್ಕೊಳ್ತೇವೆ, ವೈ ಡೂ ದೇ ಸಿಂಗ್ ಅ ಸಾಂಗ್, ಈ ರೀತಿ ತಗೋತೀವಿ. ಎರಡು ಕೂಡ ಭಾಳ ಇಂಪಾರ್ಟೆಂಟ್. ಇಲ್ಲಿ ಡಿಡ್ ಯಾಕೆ ತಗೊಂಡಿದ್ದೇವೆ ಅಂದ್ರೆ ಫಾಸ್ಟ್ ಟೆನ್ಸ್ ರೆಫರೆನ್ಸ್ ಇದೆ, V2 ಒಳಗಿದೆ, ಹೀಗಾಗಿ ಇಲ್ಲಿ ಡಿಡ್ ತಗೋತೇವೆ. ಆಮೇಲೆ ಇಲ್ಲೂ ಕೂಡ V1 ಬರುತ್ತೆ, ಇದು ಕೂಡ ಗೊತ್ತಿರಲಿ, ಹೌದಾ. ನೆಕ್ಸ್ಟ್ ದೇ ಗೋ ಟು ಪಾರ್ಕ್ ಡೈಲಿ ಅಂತಂದಾಗ ನಾವೇನ್ ಮಾಡ್ಕೊಳ್ತೇವೆ, ಪಾರ್ಕ್ ಅನ್ನೋದಿದೆ, ಅದಕ್ಕೆ ವೇರ್ ಡೂ ದೇ ಗೋ, ವೇರ್ ಡೂ ದೇ ಗೋ, ಇಷ್ಟೇ ಬರೆದ್ರೆ ಆಯ್ತು. ವೇರ್ ಡೂ ದೇ ಗೋ,
ದೇ ಗೋ ಟು ಪಾರ್ಕ್ ಡೈಲಿ, ವೇರ್ ಡು ದೇ ಗೋ ಡೈಲಿ. ನೋಡಿ ಈ ರೀತಿ ಬರಿಬೇಕಾಗತ್ತೆ. ಸ್ವಲ್ಪ ನಿಮಗೆ ಗೊತ್ತಿರಲಿ. ಸೊ ಸಿಂಪಲ್ ಕಾನ್ಸೆಪ್ಟು, ಇಷ್ಟು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಕ್ಬಿಡತ್ತೆ. ಹೀಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ. ಇನ್ನು ರಾಣಿ ಬ್ರಾಡ್ ಸ್ವೀಟ್ಸ್ ಕ್ವಶನ್ ಟ್ಯಾಗ್ ಏನು ಮಾಡಬೇಕು? ಹೌದಾ, ಇಲ್ಲ ನಾನು ಹೇಳಿದೆ ಬ್ರಾಟ್ ಇದೆ ಅಂದರೆ ಇಲ್ಲಿ ಒಳಗೆ ಏನಿದೆ, ಡಿಡ್ ಇದೆ ಅಂತಂದಂಗೆ. ಇಲ್ಲಿ ಏನಾದರೂ ಬ್ರಿಂಗ್ಸ್ ಇತ್ತಂದ್ರೆ ಇಲ್ಲಿ ಏನಿರುತ್ತೆ, ಡಸ್ ಇದೆ ಅಂತಂದಂಗೆ. ಇಲ್ಲಿ ಬ್ರಾಟ್ ಇರೋದ್ರಿಂದ ಡಿಡ್ ಇದೆ, ಅದೇ ಡಿಡ್ ಅನ್ನು ತಗೊಂಡು ನಂಬರ್ 1. ಸೆಕೆಂಡ್ ಒನ್, ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಬರುವಂಥ ಕ್ವಶನ್ ಟ್ಯಾಗು ನೆಗೆಟಿವ್ ಇರುತ್ತೆ, ಅದಕ್ಕೆ ನಾವು ಡಿಡಂಟ್ ಅಂತ ಹಾಕೋತೇವೆ. ಇನ್ನು ರಾಣಿ ಇದರ ಪ್ರೊನೌನ್ ಏನಂತಂದ್ರೆ ನಾವು ಶಿ ಅಂತ ಇರುತ್ತೆ, ಹೀಗಾಗಿ ಡಿಡಂಟ್ ಶಿ ಅಂತ ಬರೆದ್ರೆ ಆನ್ಸರ್ ರೈಟ್. ನಂಬರ್ 1. ಸೆಕೆಂಡ್ ಒನ್ ನೋಡಿ, ಇಲ್ಲೇನಂತಂದ್ರೆ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಇದೆ, ಅದೇ ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿ ಬರೀತೇವೆ. ಸೆಂಟೆನ್ಸ್ ಪಾಸಿಟಿವ್ ಇದೆ, ಬರುವಂಥ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರುತ್ತೆ, ಅದಕ್ಕೆ ಆರಂಟ್ ಅಂತ ತಗೋತೇವೆ. ಆರಂಟ್ ದೇ ಅಂತ ಬರೆದ್ರೆ ಆಯಿತು. ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದು, ಹೀಗಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಅನ್ನೋದು. ಇನ್ನು ನೆಕ್ಸ್ಟ್ ನೋಡಿ ಏನಿರುತ್ತೆ, ಹೌದಾ, ಇದು ಕೂಡ ಬಹಳನೇ ಈಸಿಯೆಸ್ಟ್ ಕಾನ್ಸೆಪ್ಟ್. ಕ್ವಶನ್ ನಂಬರ್ 34, ರೆಫರ್ ಟು ದ ಫಾಲೋವಿಂಗ್ ಲಿಸ್ಟ್. ಇಲ್ಲಿನೇ ನೋಡಿ, ಆಟ್ ವಾಟ್ ಟೈಮ್ ಡಸ್ 200 ಮೀಟರ್ ರನ್ನಿಂಗ್ ಇವೆಂಟ್ ಟೇಕ್ ಪ್ಲೇಸ್. ನೋಡಿ 200 ಯಾವಾಗ ಆಗತ್ತೆ ಅಂತಂದಾಗ ಯಾವೊಂದು ಟೈಮ್ದಲ್ಲಿ ಆಗತ್ತಂದ್ರೆ ಇಟ್ ಟುಕ್ ಪ್ಲೇಸ್, ಸಾರಿ ಇಟ್ ಟೇಕ್ಸ್ ಪ್ಲೇಸ್ ಅಂತ ತಗೋತೇವೆ. ಇಟ್ ಟೇಕ್ಸ್ ಪ್ಲೇಸ್ ಅಟ್ ಟೈಮ್ 10:30 AM. ಇಷ್ಟು ಬರೆದ್ರೆ ಆಯಿತು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ವಿಚ್ ಇವೆಂಟ್ ಇಸ್ ಟೇಕಿಂಗ್ ಇನ್ ದ ಸ್ಟೇಡಿಯಂ. ಸ್ಟೇಡಿಯಂದಲ್ಲಿ ಯಾವುದು ಆಗ್ತಾ ಇರುತ್ತೆ ಅಂದರೆ ದಿಸ್ ಈಸ್ ವಾಟ್ ಇಯರ್ 3000 ಮೀಟರ್ ರನ್ನಿಂಗ್ ಅಂತ ತಗೋತೀವಿ. ಇನ್ನು ನೇಮ್ ದ ಇವೆಂಟ್ ಟೇಕಿಂಗ್ ಪ್ಲೇಸ್ ಇನ್ ದ ಆಫ್ಟರ್ನೂನ್ ಅಂತ ಬಂದಾಗ ನಾವೇನು ಮಾಡ್ಕೊಳ್ತೀವಿ, ಸಿ ದಿಸ್ ಈಸ್ ವಾಟ್ ಇಯರ್ ಯಾವುದು ಅಂತಂದ್ರಾಗೆ 4+100 ರಿಲೇ, ಇದು ಆಗ್ತಾ ಇರುತ್ತೆ. ನೋಡಿ ಇಷ್ಟೇ ಬರೆದ್ರೆ 3 ಮಾರ್ಕ್ಸ್ ನಮಗೆ ಸಿಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ಯಾಟರ್ನ್ದಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಇಫ್ ವಿ ವಾಂಟ್ ಟು ಗೆಟ್ ದ ಗುಡ್ ಮಾರ್ಕ್ಸ್. ಹೌದಾ, ಇಲ್ಲಿ ರೈಟ್ ರಿಲೇಟೆಡ್ ಟು ದ ಕಮಿಷನ್ ಅಂತ ಕೂಡ ಇದೆ. ಇದಂತೆ ನಾನು ಎಷ್ಟು ಈಸಿಯೆಸ್ಟ್ ಟಾಪಿಕ್ ಕೂಡ ಇದು. ಸ್ವಲ್ಪ ಲೆಟರ್ ರೈಟಿಂಗ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಗೊತ್ತಾಗಲ್ಲ ಅಂದ್ರೆ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಒನ್, ಏನಂತ ಕೂಡ ಅದನ್ನು ಕೂಡ ಹೇಳಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 36 ನೋಡಿ, ಏನಿದೆ ಕ್ವಶನ್ ನಂಬರ್ 36 ಇಲ್ಲಿ ಅನ್ನೋದು ಕೂಡ ನಾವು ಗಮನ ಇಟ್ಟು ನೋಡಬೇಕಾಗತ್ತೆ. ಕ್ವಶನ್ ನಂಬರ್ 36 ಇಲ್ಲಿ ಸ್ಟ್ರೇಂಜರ್ ಮತ್ತೆ ರವಿ ಇಬ್ಬರು ನಡುವೆ ಕನ್ವರ್ಸೇಷನ್ ಆಗ್ತಾ ಇದೆ. ಹೌದಾ, ಸೊ ದಿಸ್ ಈಸ್ ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ರೈಲ್ವೆ ಸ್ಟೇಷನ್ ಫ್ರಮ್ ದ ಬಸ್ ಸ್ಟ್ಯಾಂಡ್, ಅಲ್ಲಿ ಆಗ್ತಾ ಇರುವಂಥ ಕನ್ವರ್ಸೇಷನ್. ಹಾಗಿದ್ರೆ ನೋಡಿ, ಎಕ್ಸ್ಕ್ಯೂಸ್ ಮೀ ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿದ ತಕ್ಷಣ ಇಲ್ಲಿ ಸ್ಟ್ರೇಂಜರ್ ಕೇಳ್ತಾ ಇದ್ದಾರೆ ರವಿಗೆ. ಏನು ಕೇಳ್ತಾ ಇದ್ದಾರೆ, ಎಕ್ಸ್ಕ್ಯೂಸ್ ಮೀ. ಇಲ್ಲಿ ಏನು ಬರಿಬೋದು ಅಂತಂದ್ರೆ ಲೈಕ್ ಎ ಕುಡ್ ಯು ಶೋ ಮೀ, could you show me, okay, where the railway station. ನೋಡಿ ಹೌದಾ, ಒಂದು ಅದಕ್ಕಾಗಿ ರವಿ ಏನು ಮಾಡ್ತಾರೆ ಅಂದರೆ ಗಿವಿಂಗ್ ಡೈರೆಕ್ಷನ್ ಕೊಡ್ತಾರೆ. ಏನಂತಂದರೆ ಅಫ್ಕೋರ್ಸ್ ಅಥವಾ ಎಸ್ ಅಂತ ಹೇಳ್ತಾನೆ. ಇಲ್ಲಿ ಅಫ್ಕೋರ್ಸ್ ಅಥವಾ ಎಸ್ ಅಂತ ಹೇಳ್ಬೋದು. ಎಸ್ ಅಂತ ಹೇಳಿ ಒಂದು ಏನೋ ಲೈನ್ ಕೊಡಬೇಕು. ಅದಕ್ಕೆ ಏನು ಹೇಳ್ತಾರೆ, ಯು ಗೋ ಸ್ಟ್ರೇಟ್ ದೆನ್ ಟೇಕ್ ರೈಟ್ ದೆನ್ ಯು ವಿಲ್ ಸಿ ದ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾನೆ. ಇಷ್ಟೇ. ಆಮೇಲೆ ಹೌ ಇಟ್ ಈಸ್ ಫಾರ್ ಅಂತಂದಾಗ ಒಂದಷ್ಟು ಕಿಲೋಮೀಟರ್ ಕೂಡ ಬರಿಬೇಕಾಗತ್ತೆ. ಲೈಕ್ ಇಯರ್ ಇಟ್ ಮೇ ಬಿ 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಅಂತ ಬರಿಬೇಕಾಗತ್ತೆ. ಇಷ್ಟೇ ಬರೆದ್ರೆ ಆಯಿತು. ನೋಡಿ ಕೊನೆಗೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಬಂದಾಗ ನಾವೇನು ಮಾಡ್ಕೋಬೇಕು, ಥ್ಯಾಂಕ್ ಯು ವೆರಿ ಮಚ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್ ಅಂತೇಳಿ ನೀವು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಕ್ಕೆ ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ದಿಸ್ ಈಸ್ ವಾಟ್ ಇಯರ್ ಕಂಪ್ಲೀಟ್ ದ ಡೈಲಾಗ್ ಅಂತ ಕೂಡ ಹೇಳ್ತೀವಿ. ಈ ರೀತಿ ನಮಗೆ ಎಕ್ಸಾಮಿನೇಷನ್ದಲ್ಲಿ ಬಂದಿರುತ್ತೆ. ಅದಕ್ಕಾಗಿ ನೀವು ಕೂಡ ಇದನ್ನು ಸ್ವಲ್ಪ ಗಮನ ಇಟ್ಟು ಕೂಡ ನೋಡಬೇಕಾಗತ್ತೆ. ಸಿಂಪಲ್ ಟಾಪಿಕ್ಕು, ಇದರಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟೇ. ಹೌದಾ, ಎಕ್ಸಾಮಿನೇಷನ್ ಬರ್ತಾ ಇರೋದ್ರಿಂದ ಎಲ್ಲ ಪ್ರಿಪ್ರೇಟ್ ಎಕ್ಸಾಮ್ಗಳನ್ನು ಕೂಡ ನೀವು ಬೇರೆ ಹೊಸ ಕ್ವಶನ್ಸ್ ಕೊಂಡು ನೋಡಬೇಕಾಗತ್ತೆ. ಹೌದಾ, ಹೀಗೆ ನೋಡಿದಾಗ ನಮಗೆ ಎಕ್ಸಾಮಿನೇಷನ್ ತುಂಬ ಕ್ಲಾರಿಟಿ ಸಿಗುತ್ತೆ. ಸಿಂಪಲ್ ಕಾನ್ಸೆಪ್ಟು. ನಾನು ಕಮೆಂಟ್ ಬಾಕ್ಸಲ್ಲಿ ನಿಮಗೇನಾದರೂ ಡೌಟ್ಸ್ ಇತ್ತು, ಯಾವುದೇ ಗ್ರಾಮರ್ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ಇದು ಮಾಡಬಹುದು. ಅದೇ ಟಾಪಿಕಲ್ಲಿ ಮತ್ತೆ ಕೂಡ ನಾವು ಡಿಸ್ಕಸ್ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್
watching this video.